ಇವತ್ತು CH ಸುರೇಶ್ರವರ ಈ ಒಂದು ಅವರ ಸ್ವಗೃಹದಲ್ಲಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕಳೆದ 5-6 ತಿಂಗಳಿಂದ ಕೂಡ ನಿರಂತರವಾಗಿ ಇಡೀ ಕರ್ನಾಟಕದಾದ್ಯಂತ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಹಲವಾರು ಕಾರಣಗಳಿಂದಾಗಿ ಕಳೆದ 2 ತಿಂಗಳಿಂದ ಕೂಡ ನಮ್ಮ ಮೈಸೂರು ಭಾಗದಲ್ಲಿ ಈ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ಅದು ಕಾರಣ ಬಸವ ಜಯಂತಿ ಕಾರ್ಯಕ್ರಮ ಇದ್ದಿದ್ದರಿಂದ, ಬಸವ ಬಳಗರ ಒಕ್ಕೂಟದ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಜವಾಬ್ದಾರಿ ನಮ್ಮ ಹೆಗಲಿಗೆ ಬಿದ್ದಿದ್ದರಿಂದ ನಾವು ಹೆಚ್ಚು ಈ ಗ್ರಂಥಾಲಯ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮಕ್ಕೆ ನಾವು ಹೆಚ್ಚು ಒತ್ತಡ ಕೊಡಲಿಕ್ಕೆ ಆಗಲಿಲ್ಲ. ಈಗ ಮತ್ತೆ ಆ ಕಾರ್ಯಕ್ರಮ ಆರಂಭ ಆಗಿದೆ. ಈಗಾಗಲೇ 30 ಮನೆಗಳು ಕೂಡ ನಮ್ಗೆ ಈಗಾಗಲೇ ಗುರುತಿಸುವಿಕೆ ಆಗಿದೆ ಮತ್ತು ಅವರೆಲ್ಲರೂ ಕೂಡ ಅವರವರ ಮನೆಗಳಲ್ಲೂ ಕೂಡ ಈ ಗ್ರಂಥಾಲಯ ಆಯೋಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಮಾನಸರ್ ಅವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಆಲೋಚನೆಯನ್ನು ಇಟ್ಟುಕೊಂಡು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಕೇವಲ ಏನು ನಮ್ಮ ಬೆಂಗಳೂರಿನ ಆ ರಾಜಧಾನಿಗೆ ಮಾತ್ರ ಸೀಮಿತವಾಗಿತ್ತು ಪುಸ್ತಕ ಪ್ರಾಧಿಕಾರ. ಆ 4 ಗೋಡೆಗಳನ್ನು ಬಿಟ್ಟು ಹೊರಬಂದಿರಲಿಲ್ಲ. ಆದರೆ ಇಡೀ ನಾಡಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೆ ಅಂತೇಳಿ ತೋರಿಸ್ಕೊಟ್ಟಂತವರು ಮಾನಸರ್ ಅವರು. ಮಾನಸರ್ ಅವರು ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ 5 ಬಾರಿ ಕಾರ್ಯದರ್ಶಿಗಳಾಗಿ, ಒಮ್ಮೆ ಅಧ್ಯಕ್ಷರಾಗಿ ಮತ್ತು ತಮ್ಮ ತನುವನ ಪ್ರಕಾಶನದ ಮೂಲಕ ಸಾವಿರಾರು ಕೃತಿಗಳನ್ನು ಪ್ರಕಟಣೆ ಮಾಡಿ ಏನು ಪುಸ್ತಕಗಳಿಗೆ ಒಂದು ಮೌಲಿಕವಾದ, ಒಂದು ಗುರುತರವಾದ, ಒಂದು ಚಿಂತನೆಗಳಿಗೆ ಪೂರಕವಾಗುವಂತಹ ಕೃತಿಗಳನ್ನು ಅವರು ತಂದಿದ್ರು. ಅದನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಭಾಗದ ಶಾಸಕರು ಮತ್ತೆ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಸದನದಲ್ಲಿ ಸಿದ್ದರಾಮಯ್ಯ ಎನ್ನುವಂತ ಕೃತಿಯನ್ನು ಕೂಡ ಅವರು ತಂದಿದ್ರು. ಅಂದ್ರೆ ಸದನದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದಂಥದ್ದು, ಅವರು ಹೇಳಿದಂಥ ವಿಚಾರಗಳು, ಅವರು ಮಂಡಿಸಿದಂತ ಎಲ್ಲ ವಿಚಾರಗಳನ್ನ ಸಂಗ್ರಹಣೆ ಮಾಡಿ ಅದನ್ನು ತಂದಿದ್ರು. ಆ ಸಂದರ್ಭದಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಅದನ್ನ ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ನಾವು. ಅಂಬರೀಶ್ ರವರು ಬಿಡುಗಡೆ ಮಾಡಿದ್ರು. ಅನೇಕ ಗಣ್ಯರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ನಮ್ಮ ಇವರು ಸಾಶಿ ಮುರಳಯ್ಯನವರು ಬಂದಿದ್ರು. ಸಾಶಿ ಮುರಳಯ್ಯನವರು, ಅಂಬರೀಶ್ ರವರು ಮತ್ತೆ ಅನೇಕ ಗಣ್ಯರು ಬಂದಿದ್ರು. ಬಹಳ ಒಳ್ಳೆ ವಿಶಿಷ್ಟವಾದ ಕಾರ್ಯಕ್ರಮ ಆಯಿತು. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಾನಸರ್ ಅವರು, ನಮ್ಮ ಮೈಸೂರು ತಾಲೂಕಿನ ವರ್ಕೋಟ್ನವರು ಕೂಡ, ಅದು ಮತ್ತೊಂದು ವಿಶೇಷ. ಗ್ರಾಮೀಣ ಭಾಗದಿಂದ ಬಂದು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಅಪಾರವಾದ ಒಲವನ್ನು ಇರಿಸಿಕೊಂಡು ಇಂಥ ಅನೇಕ ಚಟುವಟಿಕೆಗಳನ್ನು, ಈ ಹಿಂದೆ ಅವರ ಶ್ರೀಮತಿಯವರು ಕೂಡ ಮಂಜುಳಾ ಮಾನಸರ್ ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದರು. ಅದು ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರ ಆ ಸಂದರ್ಭದಲ್ಲಿ 13ರಿಂದ 18ರವರೆಗೆ. ಅಂದ್ರೆ ಇಡೀ ಕುಟುಂಬ ಸಾಮಾಜಿಕವಾಗಿ, ಸಮಾಜಮುಖಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಾನಸರ್ ಅವರು ಈ ಬಾರಿ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಲವಾರು ಮೌಲಿಕವಾದ ಕಾರ್ಯಕ್ರಮಗಳನ್ನು ಇಡೀ ನಾಡಿನಾದ್ಯಂತ, ಏನು ಮನೆಗೊಂದು ಗ್ರಂಥಾಲಯ ಇದೇನಿದೆ ಇದರಲ್ಲಿ ವಿಶೇಷ ಅಂತ ಎಲ್ಲರೂ ಅನ್ಕೋಬಹುದು, ಆದ್ರೆ ಮನೆ ಮನೆಯೂ ಕೂಡ ಗ್ರಂಥಾಲಯವಾಗಬೇಕು ಅಂತ ಹೇಳಿ ನಾವು ಆರಂಭದ ಕಾರ್ಯಕ್ರಮವನ್ನ, ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಅವರ ಮನೆಯಲ್ಲೇ ಗ್ರಂಥಾಲಯವನ್ನ ಆರಂಭ ಮಾಡಿ ಆಮೇಲೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದನ್ನು ವಿಸ್ತರಿಸಿಕೊಂಡು ಬಂದ್ವಿ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಾದೇವಪ್ಪನವರ ಮನೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಅದಕ್ಕೆ CPK ಅವರು ಬಂದಿದ್ರು, ಅಂಶಿ ಪ್ರಸನ್ನ ಕುಮಾರ್ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ CPK ಅವರು ಒಂದು ಮಾತು ಹೇಳಿದ್ರು, ಮನೆಗೊಂದು ಗ್ರಂಥಾಲಯ ಅಲ್ಲ, ಮನೆಯೊಂದು ಗ್ರಂಥಾಲಯವಾಗಬೇಕು ಅಂತೇಳಿ. ಮನೆಯೇ ಒಂದು ಗ್ರಂಥಾಲಯದ ರೀತಿಯಲ್ಲಿ ಆಗಬೇಕು. ಯಾಕೆಂತ ಹೇಳಿದ್ರೆ ಗ್ರಂಥಗಳಿದೆಯಲ್ಲ, ಒಂದು ಪುಸ್ತಕ ಇದೆಯಲ್ಲ, ಅದು ಯಾರು ಕೂಡ ಕಲಿಯಲಾಗಂತದ್ದು ಮತ್ತೆ ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸುವಂಥದ್ದು. ನಮ್ಮಲ್ಲಿ ಜ್ಞಾನದ ಅಭಿರುಚಿಯನ್ನ ಮತ್ತೆ ಬೇರೆ ಬೇರೆ ವಿಚಾರಗಳನ್ನ, ವಿಶೇಷತೆಗಳನ್ನ ನಮಗೆ ತಿಳಿಸ್ಕೊಡುವಂಥದ್ದು. ಒಂದು ಪುಸ್ತಕ ಎಷ್ಟೆಲ್ಲ ನಮಗೆ ಉಪಯುಕ್ತವಾದದ್ದು ಅಂತ ಹೇಳಿದ್ರೆ, ಇವತ್ತೆಲ್ಲ ಡಿಜಿಟಲೀಕರಣ, ಇವತ್ತೆಲ್ಲ ಆಧುನಿಕತೆ ಸಂದರ್ಭದಲ್ಲಿದ್ದೇವೆ ನಾವು. ನಮಗೇನೆಲ್ಲವೂ ಕೂಡ ಮೊಬೈಲ್ ಮೂಲಕವೇ ನಮಗೆಲ್ಲ ಸಿಗುತ್ತೆ ಅನ್ನೋ ಕಾಲಘಟ್ಟದಲ್ಲಿದ್ದೇವೆ. ಆದ್ರೆ ಪುಸ್ತಕ ಓದುವಂತ ಖುಷಿ ಇದೆಯಲ್ಲ, ಪುಸ್ತಕವನ್ನ ಮನೆಯಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಇವೆಲ್ಲವೂ ಕೂಡ ಅದರ ಸಂಭ್ರಮವೇ ಬೇರೆ. ಅದನ್ನ ಅನುಸರಿಸಿದವರಿಗೆ ಅದರ ಅನುಭವ ಆಗ್ತದೆ. ಅಂತ ವಿಶೇಷತೆಗಳಿರುವಂತದ್ದು ಪುಸ್ತಕಗಳಿಗೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಪುಸ್ತಕಗಳಿಲ್ಲದ ಮನೆಯಲ್ಲಿ ದೆವ್ವಗಳು ವಾಸ ಮಾಡ್ತವೆ ಅನ್ನೋ ಮಾತನ್ನು ಹೇಳ್ತಾರೆ. ಅಂದ್ರೆ ಪುಸ್ತಕಗಳು ಎಷ್ಟು ನಮಗೆ ಉಪಯುಕ್ತ, ಎಷ್ಟು ಅವು ದೈವ ಸ್ವರೂಪಿ ಅಂತ ಹೇಳಲಿಕ್ಕೆ ಆ ಮಾತನ್ನು ಹೇಳ್ತಾರೆ. ಅಂದ್ರೆ ಪುಸ್ತಕಗಳು ಬಹಳ ಅಗತ್ಯವಾಗಿರುವಂತದ್ದು. ಇವತ್ತು ನಾವು ಓದ್ತಾ ಇರ್ಬೋದು, ನಮ್ಮ ಮಕ್ಕಳು ಓದ್ತಾರೆ, ನಮ್ಮ ಮಕ್ಕಳು ಓದ್ತಾರೆ, ನಮ್ಮ ಮೊಮ್ಮಕ್ಕಳು ಓದ್ತಾರೆ, ಹೀಗೆ ತಲೆಯಿಂದ ತಲೆಗೆ ಹೋಗುವಂಥದ್ದು ಈ ಪುಸ್ತಕದ ಸಂಸ್ಕೃತಿ. ಅಂತಹ ಸಂಸ್ಕೃತಿಯನ್ನ ಶಾಶ್ವತವಾಗಿ ಮಾಡಬೇಕು ಅಂತ ಹೇಳಿ
ಮಾನಸರವರು ಮನೆಗೊಂದು ಗ್ರಂಥಾಲಯ ಎನ್ನುವಂತ ಯೋಜನೆಯನ್ನ ತೆಗೆದುಕೊಂಡು ಆ ಯೋಜನೆಯ ಜೊತೆಗೆ ಇಡೀ ಜಿಲ್ಲೆಯಾದ್ಯಂತ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಎಲ್ಲ ಭಾಗಗಳಲ್ಲೂ ಕೂಡ ನಾವು ಅಲ್ಲಿ ಸಂಚಾಲಕರು ಮತ್ತೆ ಸದಸ್ಯರುಗಳನ್ನ ನೇಮಕ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಎಂದೂ ಕೂಡ ನಿಲ್ಬಾರ್ದು. ದಿನನಿತ್ಯವೂ ಕೂಡ ಒಂದಲ್ಲ ಒಂದು ಮನೆಯಲ್ಲಿ, ಅಂದ್ರೆ ಪುಸ್ತಕಗಳ ಇಲ್ಲದ ಮನೆಯಲ್ಲೂ ಕೂಡ ಪುಸ್ತಕಗಳನ್ನ ಇಟ್ಕೋಬೇಕು ಅನ್ನೋ ಒಂದು ಆಸಕ್ತಿಯನ್ನ ಬೆಳೆಸುವಂತ ಕಾರ್ಯಕ್ರಮವೂ ಕೂಡ ಇದಾಗಿದೆ. ಇವತ್ತು ನಾವು ಹೆಚ್ಚು ಕಡಿಮೆ ನಾನು ಪರಿಷತ್ತಿಗೆ ಬಂದ ಮೇಲೆ ಒಂದು 1000 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಗಳನ್ನ ಮಾಡಿದ್ದೆ ನಾನು. ಆ ಮಾಡುವಂತ ಸಂದರ್ಭದಲ್ಲೆಲ್ಲ ನಾವು ಹೇಳ್ತಾ ಇರ್ತೇವೆ, ಬರೆಯೋರಿದ್ದಾರೆ, ಯಾರು ಓದ್ತಾರೆ ಈ ಪುಸ್ತಕಗಳನ್ನ ಅನ್ನೋ ಒಂದು ಸಂದರ್ಭಗಳು ಕೂಡ ಇದೆ ನಮಗೆ. ಯಾರು ಪುಸ್ತಕಗಳನ್ನ ಓದುವಂತವ್ರು ಯಾರಿದ್ದಾರೆ, ಬರೆಯೋರಿದ್ದಾರೆ, ಬರೆಯುವ ಸಂಖ್ಯೆ ಜಾಸ್ತಿ ಇದೆ, ಓದುವವರ ಸಂಖ್ಯೆ ಕಡಿಮೆ ಇದೆ ಅನ್ನೋ ಕಾಲಘಟ್ಟದಲ್ಲಿ ಇದು ಬಹಳ ಬಹಳ ಅನುಕೂಲಕರವಾಗಿದೆ. ಹಲವಾರು ಈ ಸಂದರ್ಭದಲ್ಲಿ ಏನು ಈ ಮನೆಯೊಂದು ಗ್ರಂಥಾಲಯ ಕಾರ್ಯಕ್ರಮದ ನಡುವೆ ಹಲವಾರು ವಿಶೇಷತೆಗಳು ಬಂದಿದೆ, ಮೂಡಿದೆ. ಅದನ್ನೆಲ್ಲ ನಮ್ಮ ಮಾನಸರವರು ಅವರ ಅನುಭವದ ಆ ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ನಾಡಿನಾದ್ಯಂತ ಮಾಡೋದ್ರ ಮೂಲಕ ಒಂದು ಪುಸ್ತಕ ಪರಂಪರೆಗೆ, ಒಂದು ಪುಸ್ತಕ ಸಂಸ್ಕೃತಿಗೆ ಒಂದು ಹೊಸ ಚೈತನ್ಯವನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿ ಇದು ಬರಹಗಾರರ ಮತ್ತೆ ಪ್ರಕಾಶಕರ ಮತ್ತೆ ಓದುಗರ ನಡುವೆ ಕನ್ನಡ ಪುಸ್ತಕ ಪ್ರಾಧಿಕಾರ ಒಂದು ರೀತಿ ಸೇತುವೆಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಅಂತ ಕೆಲಸವನ್ನ ನಾವು ನಿರಂತರವಾಗಿ ಮೈಸೂರಿನಲ್ಲಿ ಈಗಾಗಲೇ ನಾವು 15ಕ್ಕೂ ಹೆಚ್ಚು ಮನೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಬಹಳ ವಿಶೇಷ ಎನ್ನುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಆಚರಿಸ್ತಾ ಬಂದಿದ್ದೇವೆ. ಕೇವಲ ಮನೆಗಳಷ್ಟೇ ಅಲ್ಲ, ಕಚೇರಿಗಳಲ್ಲೂ ಕೂಡ ಆಗ್ಬೇಕು, ಆಸ್ಪತ್ರೆಗಳಲ್ಲೂ ಕೂಡ ಆಗ್ಬೇಕು. ಕಳೆದ ಬಾರಿ ನಾವು ಸುಯೋಗ ಆಸ್ಪತ್ರೆಯಲ್ಲೂ ಕೂಡ ನಾವು ಅಲ್ಲೂ ಕೂಡ ಒಂದು ಗ್ರಂಥಾಲಯದ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಂದ್ರೆ ಬಂದಂತ ಅಲ್ಲಿ ರೋಗಿಗಳು ಕೂಡ ಅಲ್ಲಿ ಇರುವಂತ ಸಮಯದಲ್ಲಿ ಏನಾದ್ರೂ ಕೂಡ ಒಂದು ಪುಸ್ತಕವನ್ನ ತೆರೆದು ನೋಡುವಂತ, ಒಂದು ಪತ್ರಿಕೆಯನ್ನ ಓದುವಂತ ಕೆಲಸಗಳು ಕೂಡ ಆಗ್ಬೇಕು ಅಂತ ಹೇಳಿ ನಿನ್ನೆಯಿಂದಲೂ ಕೂಡ ಸರ್ಕಾರವೂ ಕೂಡ ಶಾಲೆಗಳಲ್ಲಿ ಕಡ್ಡಾಯವಾಗಿ ಪತ್ರಿಕೆಯನ್ನ ಓದಬೇಕು, ಅದಕ್ಕಾಗಿ 10 ನಿಮಿಷಗಳನ್ನ ಮೀಸಲಿಡಬೇಕು ಅಂತ ಹೇಳಿ ನನಗೆ ಪತ್ರಿಕೆಗಳೆಲ್ಲ ತೆಗೆದು ಕೂಡ ಓದಿದ್ದೀವಿ. ಅಂದ್ರೆ ಓದುವ ಸಂಖ್ಯೆ ಜಾಸ್ತಿ ಆಗ್ಬೇಕು. ಇವತ್ತು ಬರೀ ನಮಗೆ ಕೇಳುವ ಮತ್ತೆ ನೋಡುವ ಸಂಸ್ಕೃತಿ ನಮ್ಮಲ್ಲಿ ಹೆಚ್ಚು ಮನೆ ಮಾಡ್ತಾ ಇದೆ. ಈ ಕಾಲಘಟ್ಟದಲ್ಲಿ ಓದುವ ಮತ್ತೆ ಬರೆಯುವ ಸಂಸ್ಕೃತಿ ಅದು ಹೆಚ್ಚು ಆಗ್ಬೇಕು ಅನ್ನೋದು ಕೂಡ. ಯಾಕೆಂತ ಹೇಳಿದ್ರೆ ಬರೆಯುವ ಸಂಸ್ಕೃತಿ ಇದೆಯಲ್ಲ, ಇವತ್ತಿಗೂ ಕೂಡ ನಮಗೆಲ್ಲ ತಲ್ಕೊಟ್ಟು ಈ ರೀತಿ ನಮಗೆ ವ್ಯಾಕರಣಗಳನ್ನ ಮತ್ತೆ ಕಾಗುಣಿತಗಳನ್ನ ಕಲಿಸಿದಂತವ್ರು ಇವತ್ತು ಆ ಕಾಗುಣಿತಗಳು ಎಲ್ರಿಗೂ ಕೂಡ ಮರ್ತೋಗ್ಬಿಟ್ಟಿದೆ. ಇವತ್ತು ಬರೀ ನಾವು ಮಾತನಾಡಿದ್ರೆ ಸಾಕು ಟೈಪ್ ಆಗೋಗುತ್ತೆ, ಅದನ್ನ ಹೇಳ್ತಾ ಹೋದ್ರೆ ಸಾಕು, ಆ ರೀತಿಯ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾವು ಎಲ್ಲವೂ ಕೂಡ ಸ್ವಯಂ ಚಾಲಿತವಾಗಿ ಏನೂ ನಡೀತಾ ಇಲ್ಲ, ಎಲ್ಲವೂ ಕೂಡ ಯಾಂತ್ರಿಕವಾಗಿ ಆಗ್ತಾ ಇರೋ ಕಾಲಘಟ್ಟದಲ್ಲಿ ಒಂದಷ್ಟು ಬರೆಯುವ ಓದುವ ಈ ಸಂಸ್ಕೃತಿನೂ ಕೂಡ ಬೆಳಿಬೇಕೆನ್ನೋ ಆಶಯವನ್ನು ಇಟ್ಕೊಂಡು ಪುಸ್ತಕ ಪ್ರಾಧಿಕಾರ ಕೆಲಸವನ್ನ ಮಾಡ್ತಾ ಇದೆ. ಅದರ ಹಿಂದೆ ಬಂದಂತ ಎಲ್ಲ ಅಧ್ಯಕ್ಷರುಗಳು ಕೂಡ ಇದೇ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಆದ್ರೆ ಮತ್ತಷ್ಟು ಅಂದ್ರೆ ಮುಂದುವರಿದ ಹಾಗೆ ಅಂಗಳದಲ್ಲಿ ತಿಂಗಳ ಪುಸ್ತಕ ಎನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಇವತ್ತು ಯಾವ ಪುಸ್ತಕ ಓದಬೇಕು ಅನ್ನೋ ಜಿಜ್ಞಾಸೆ ನಮ್ಮಲ್ಲಿದೆ, ಯಾವ ಪುಸ್ತಕ ಓದಿದ್ರೆ ನಮ್ಗೆ ಅನುಕೂಲವಾಗ್ತದೆ, ಯಾವ ಪುಸ್ತಕದಲ್ಲಿ ಏನ್ ವಿಚಾರ ಇರುತ್ತೆ ಅನ್ನೋದು ಕೂಡ ನಮಗೆ ತಿಳ್ಕೋಬೇಕಾಗಿದೆ. ಅದಕ್ಕಾಗಿ ಶಾಲಾ ಕಾಲೇಜುಗಳಲ್ಲಿ ಯುವಕರುಗಳಿಗೆ ಅಂಗಳದಲ್ಲಿ ತಿಂಗಳ ಪುಸ್ತಕ ಎನ್ನುವ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಬಹಳ ಮೌಲಿಕವಾದ ಕೃತಿಗಳನ್ನ, ಆ ಕೃತಿಯ ಒಳಹೂರಣವನ್ನ ಹೇಳುವಂತಹ ಕೆಲಸಗಳನ್ನ, ಅದರ ಬಗ್ಗೆ ಎಲ್ಲರೂ ಕೂಡ ಹಿಂತಿರುಗಿ ನೋಡುವಂತೆ, ಆ ಪುಸ್ತಕಗಳನ್ನ ಕೊಳ್ಳುವಂತೆ, ಆ ಪುಸ್ತಕವನ್ನು ಓದುವಂತೆ ಪ್ರೇರೇಪಣೆ ಮಾಡುವಂತಹ ಕೆಲಸಗಳು ಕೂಡ ಪುಸ್ತಕ ಪ್ರಾಧಿಕಾರ ಮಾಡ್ತಾ ಇದೆ. ಅಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಚಿಕ್ಕಳ್ಳಿನಲ್ಲಿ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಚಿಕ್ಕಳ್ಳಿ ಅಂದಾಕ್ಷಣ ನಮಗೆ ಮೊದಲಿಗೆ ನೆನಪು ಬರೋದೇ ನಮ್ಮ ದೇವರಾಜು ತಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ, ಒಳ್ಳೆಯ ಲೇಖಕರಾಗಿ, ಒಳ್ಳೆಯ ಮಾತುಗಾರರಾಗಿ ಮತ್ತು ಸದಭಿರುಚಿಯುಳ್ಳ ಒಬ್ಬ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಇಂದಿನ ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದಷ್ಟು ಮೌಲಿಕವಾದ ಒಂದಷ್ಟು ಚಿಂತನೆಗಳಿಗೆ ಅವಕಾಶ ಮಾಡಿಕೊಡ್ತಿರುವಂತಹ ಯುವಕ. ಅದು ಕಿರಿಯ ವಯಸ್ಸಿನಲ್ಲೇ ಬಹಳ ದೊಡ್ಡ ಪ್ರಮಾಣದ ವಿಚಾರಗಳನ್ನ ತಿಳ್ಕೊಂಡಂತವ್ರು. ನಾವೆಲ್ಲ ಶರಣರ ವಿಚಾರಗಳನ್ನ ನಾವು ಹೇಳ್ತೇವೆ, ಆದ್ರೆ ಬದುಕಿನಲ್ಲಿ ಆಚರಣೆಗೆ ತರೋದ್ರ ಮೂಲಕ ಶರಣ ಸಂಸ್ಕೃತಿಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂತವ್ರು ಚಿಕ್ಕಳ್ಳಿ ದೇವರಾಜರು. ಅವರು ನನ್ನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜೊತೆಯಾಗಿಟ್ಕೊಂಡು, ಜೊತೆಗೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಟ್ಕೊಂಡು ಬಹಳ ವಿಚಾರಗಳನ್ನ ಮನದಟ್ಟು ಮಾಡುವಂತ, ತಿಳಿಸುವಂತ, ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲ ಮನೆಗೂ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಈ ಬಾರಿ ಬಸವ ಒಕ್ಕೂಟದ ಅಧ್ಯಕ್ಷನಾದಾಗಲೂ ಕೂಡ ಅವ್ರನ್ನ ಪ್ರಧಾನ ಸಂಚಾಲಕರನ್ನ ಮಾಡಿಕೊಂಡು ಅವ್ರನ್ನ ಬಹಳಷ್ಟು ದುಡಿಸ್ಕೊಂಡಿದ್ದೀನಿ. ಅವರ ಸಮಯವನ್ನ ಹೆಚ್ಚು ಕಡಿಮೆ ನಾನೇ ಸುಮಾರು ತಗೊಂಡ್ಬಿಟ್ಟಿದ್ದೀನಿ. ಆದ್ರೂ ಕೂಡ ಯಾವುದಕ್ಕೂ ಕೂಡ ಬೇಸರ ಮಾಡಿಕೊಳ್ಳದೆ ಶರಣರ ವಿಚಾರಧಾರೆಗಳಿಗೆ, ಶರಣರ ಚಿಂತನೆಗಳಿಗೆ ಹೆಚ್ಚು ತಮ್ಮ ಗಮನವನ್ನ, ತಮ್ಮ ಸಮಯವನ್ನ ಮೀಸಲಿಡುವಂತ ಒಂದು ವಿಶೇಷ ಗುಣವುಳ್ಳಂತ ದೇವರಾಜು ಈ ಕಾರ್ಯಕ್ರಮವನ್ನ ನಮ್ಮ ಊರಿನಲ್ಲೇ ಅವರ ಕುಟುಂಬದ ಮನೆಯಲ್ಲೇ ಮಾಡಬೇಕು ಅಂತ ಹೇಳಿ ಈ ಮನೆಗೆ ಬಂದಾಗ ನನಗೆ ಇನ್ನೂ ಕೂಡ ಆಶ್ಚರ್ಯವಾಯಿತು. ನಮಗೆ ಪುಟ್ಟಣ್ಣವರು ನಮ್ಮ ಹಿರಿಯರು, ಅವರ ನಾಟಕಗಳನ್ನ ನೋಡಿ ನಾವೆಲ್ಲರೂ ಕೂಡ ಬೆಳೆದಂತವರು. ಅವರ ವಿಚಾರಗಳು ಇಂದಿಗೂ ಕೂಡ ಇಂದಿನ ಯುವಕರಿಗಿರ್ಬೋದು, ಅದು ಗ್ರಾಮಾಂತರ ಪ್ರದೇಶದಲ್ಲಿ
ಈ ಎಲ್ಲ ಚಟುವಟಿಕೆಗಳಿಗೆ ರಂಗಭೂಮಿ ಇರ್ಬೋದು, ಬೇರೆ ವಿಚಾರಗಳಿರ್ಬೋದು, ಇವೆಲ್ಲಕ್ಕೂ ಕೂಡ ಒಂದಷ್ಟು ಮೌಲ್ಯವನ್ನು ತಂದುಕೊಟ್ಟಂತವ್ರು. ನಾನು ಪ್ರತಿ ಬಾರಿಯೂ ಕೂಡ ಹೇಳ್ತೇನೆ, ಇವತ್ತು ರಂಗಭೂಮಿ ಏನಾದ್ರು ಉಳಿದಿದೆ ಅಂತ ಹೇಳಿದ್ರೆ ಅದು ಗ್ರಾಮಾಂತರ ಪ್ರದೇಶದ ಆ ಜನರಿಂದ ಮಾತ್ರ. ಇವತ್ತಿಗೂ ಕೂಡ ನಮ್ಮ ಸಿದ್ದಪ್ಪನವ್ರ ಸ್ನೇಹಿತರು ಯಳಗುಂಡಿನಲ್ಲಿ ಮೂರ್ತಿ ಇರ್ತಿದ್ದಾರೆ, ಅವರು ಅನಕ್ಷರಸ್ಥರು. ಆದ್ರೆ ಅಲ್ಲಮನ ವಚನಗಳನ್ನ ಎಷ್ಟು ಮಟ್ಟಿಗೆ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಪ್ರಭುಲಿಂಗಲ್ಲಿ 4-5 ಬಾರಿ ನಾಟಕಗಳು ಮಾಡಿದ್ದಾರೆ. ಅವ್ರಿಗೆ ಕರಗತವಾಗ್ಬಿಟ್ಟಿದೆ. ನಾವು ಪುಸ್ತಕ ಓದೋರು ಕೂಡ ನಮಗೆ ಅಲ್ಲಮನ ವಿಚಾರಗಳು ಗೊತ್ತಾಗಲ್ಲ, ಆ ವಚನಗಳು ನಮಗೆ ಗೊತ್ತಾಗಲ್ಲ. ಅನಕ್ಷರಸ್ಥರು ಕೂಡ ಆ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಎಲ್ಲೂ ಕೂಡ ಅವರು ಮರೆಯದೆ ತಿಳಿಸುವಂತದ್ದಿದೆಯಲ್ಲ, ಅದಕ್ಕೆ ರಂಗಭೂಮಿ ಗ್ರಾಮಾಂತರ ಪ್ರದೇಶದಲ್ಲಿ ಅದು ಹೆಚ್ಚು ಅಲ್ಲಿ ಪ್ರಭಾವವನ್ನು ಬೀರಿದೆ, ಅದಕ್ಕೆ ಆಸಕ್ತಿಯನ್ನು ತುಂಬಿದೆ. ಅಂತ ಒಂದು ಕಾಲಘಟ್ಟದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬಂದಂತ ನಮ್ಮ ಪುಟ್ಟಣ್ಣವರು ಅವರ ನಾಟಕಗಳನ್ನ ನೋಡೋದೇ ಒಂದು ಸೊಗಸು. ನಿಜಕ್ಕೂ ಕೂಡ ಅವರು ಆ ಪಾತ್ರಕ್ಕೆ ತಮ್ಮನ್ನ ತಲೀನರಾಗಿಟ್ಕೊಂಡು ಆ ಪಾತ್ರವೇ ಮೈವತ್ತಂತೆ ಅಭಿನಯಿಸುವಂತ ಒಂದು ವಿಶೇಷ ಕಲೆಗಾರಿಕೆ ಪುಟ್ಟಣ್ಣವರು. ಅವ್ರು ಬಂದಾಗ ನಮ್ಮ ಅಣ್ಣ ತಂದೆ 3 ದಿನವೂ ಕೂಡ ನಾವು ಇಲ್ಲೇ ಇರಬೇಕು ಕೇಳಿದ್ವಿ. ಈ ಕೂಡು ಕುಟುಂಬದ ಪರಿಕಲ್ಪನೆಯೇ ಇವತ್ತಿಲ್ಲ. ಇವತ್ತು ಗಂಡ ಹೆಂಡತಿ ಇರೋದೇ ಕೂಡು ಕುಟುಂಬ ಆಗಿದೆ. ಅಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅಂತ ಒಂದು ಕಾಲಘಟ್ಟದಲ್ಲಿ ಇವತ್ತು ಎಲ್ಲರೂ ಕೂಡ ಅನ್ಯೋನ್ಯವಾಗಿರುವಂತದ್ದು, ಅದು ಬಹಳ ಪ್ರಮುಖವಾದಂಥದ್ದು. ಸುರೇಶ್ ಅವರ ಈ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ಅವರು ಕೂಡ ಇಲ್ಲ, ನಮ್ಮ ಅಣ್ಣ ಅವ್ರು ಕೂತ್ಕೋಬೇಕು, ನಾನು ಅಲ್ಲಿ ಕೂತ್ಕೋತೀನಿ, ಇವೆಲ್ಲ ಇವತ್ತಿನ ಮಕ್ಕಳಿಗೆ ಈ ಸಂಸ್ಕಾರಗಳನ್ನ, ಈ ಸಂಸ್ಕೃತಿಯನ್ನ ನಾವು ಹೆಚ್ಚು ತಿಳಿಸ್ಕೊಡ್ಬೇಕಂತ ಅಗತ್ಯ ಬಹಳ ಇದೆ ಈ ಕಾಲಘಟ್ಟದಲ್ಲಿ ಇವತ್ತಿಗೆ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನಮಾನ ತಮಗೆಲ್ಲ ಗೊತ್ತಿದೆ, ಎಲ್ಲವೂ ಕೂಡ ಕಂಪ್ಯೂಟರ್ ಈಗ ಇದೆ. ಇವತ್ತು ಯಾರು ಏನು ಬೇಕಾಗಿಲ್ಲ, ಕಂಪ್ಯೂಟರ್ ಮೊಬೈಲ್ ಎರಡಿದ್ರೆ ಅವ್ರಿಗೆ ಅದೇ ಜಗತ್ತು, ಅದೇ ಜಗದ್ಗುರು. ಅಂತ ಕಾಲಘಟ್ಟದಲ್ಲಿದ್ದೇವೆ. ಅಂತ ಕಾಲಘಟ್ಟದಲ್ಲಿ ಇಂಥ ಮೌಲಿಕವಾದ ಒಂದು ಕುಟುಂಬದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೂಡ ನಮ್ಮ ಪುಸ್ತಕ ಪ್ರಾಧಿಕಾರದ ಒಂದು ಹೆಗ್ಗಳಿಕೆ ಅಂತ ಭಾವಿಸಿದ್ದೇನೆ. ಇಂಥ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ CL ಸುರೇಶ್ ಅವರಿಗೆ ಮತ್ತು ಪುಟ್ಟಣ್ಣವರಿಗೆ, ಅವರ ಎಲ್ಲ ಕುಟುಂಬದವರಿಗೂ ಕೂಡ ನಮ್ಮ ಪುಸ್ತಕ ಪ್ರಾಧಿಕಾರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನ ನಾನು ಕೊಡ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಂತಾನೆ ನಡೆಸಿಕೊಟ್ಟಂತವರು ನಮ್ಮ ಯಳಗುಂಡಿ ಸಿದ್ದಪ್ಪನವರು. ಅವರು ಕೂಡ ಗ್ರಾಮಾಂತರದ ಪ್ರತಿಭೆ. ಅವರು ಉನ್ನತ ಅಧಿಕಾರಿಗಳಾಗಿ, ಏನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಪರ ಆಯುಕ್ತರಾಗಿ ಕೆಲಸವನ್ನ ಮಾಡಿದಂತವರು ಯಳಗುಂಡಿ ಸಿದ್ದಪ್ಪನವರು. ಆ ನಂತರದಲ್ಲೂ ಕೂಡ, ಅಂದರೆ ವೃತ್ತಿಯಿಂದ ನಿವೃತ್ತರಾದ ನಂತರವೂ ಕೂಡ ಅವರು ಸಮಾಜದ ಮತ್ತೆ ಶರಣ ಸಾಹಿತ್ಯದ ಬಗ್ಗೆ ಒಲವನ್ನಿರಿಸಿಕೊಂಡು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಎಲ್ಲರ ಮನೆಗಳಿಗೆ ಶರಣ ಸಾಹಿತ್ಯವನ್ನು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬಹಳ ಒಂದು ದೊಡ್ಡ ರೀತಿಯಲ್ಲಿ ಅವರ ಆಲೋಚನೆ ಅಂತ ಹೇಳಿದ್ರೆ, ಇವತ್ತಿನ ವಿದ್ಯಾರ್ಥಿಗಳಿಗೆ, ಯುವ ಸಮೂಹಕ್ಕೆ ಶರಣ ಸಾಹಿತ್ಯದ ವಿಚಾರಗಳನ್ನ ತಿಳಿಸಬೇಕು, ಅವರಲ್ಲಿ ಒಂದಷ್ಟು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನೋದು ಕೂಡ ಅವರ ಆಶಯ. ಅದೇ ರೀತಿ ನಾವು ಈಗಾಗಲೇ ಹಾಸ್ಟೆಲ್ಗಳಿರ್ಬೋದು, ಶಾಲಾ ಕಾಲೇಜ್ ಇರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ಭಾಗಗಳಲ್ಲೂ ಕೂಡ ಶರಣ ಸಾಹಿತ್ಯದ ವಿಚಾರಗಳನ್ನು ಬಿತ್ತುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನನ್ನ ಮಾರ್ಗದರ್ಶಕರು ಮತ್ತು ಹಿತೈಷಿಗಳು ಆಗಿರುವಂತಹ ಯಳಗುಂಡಿ ಸಿದ್ದಪ್ಪನವರು ಕೂಡ ನಾನು ಪುಸ್ತಕ ಪ್ರಾಧಿಕಾರದ ಪರವಾಗಿ ಮತ್ತು ನಮ್ಮ ಜಿಲ್ಲಾ ಜಾಗೃತಿ ಸಮಿತಿ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದ ಉಪನ್ಯಾಸವನ್ನು ನಡೆಸಿಕೊಳ್ಳಲಿಕ್ಕೆ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿರವರು ನಮ್ಮ ಜೊತೆಗೆ ಬಂದಿದ್ದಾರೆ. ನಾವು ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಪುಸ್ತಕ ಸಂಸ್ಕೃತಿಯ ಬಗ್ಗೆ, ಅಂದ್ರೆ ನಮ್ಮ ಪುಸ್ತಕಗಳು ಬೆಳೆದು ಬಂದ ರೀತಿ ಮತ್ತೆ ಪುಸ್ತಕದ ಆದ್ಯತೆ ಏನು, ಪುಸ್ತಕ ಏನೆಲ್ಲವನ್ನು ಕೂಡ ನಮಗೆ ತಿಳಿಸುತ್ತೆ ಅನ್ನೋ ವಿಚಾರಗಳನ್ನ ಬೇರೆ ಬೇರೆ ಮನೆಗಳಲ್ಲಿ ಒಬ್ಬ ಉಪನ್ಯಾಸಕರ ಮೂಲಕ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅಂತ ಒಂದು ಉಪನ್ಯಾಸವನ್ನು ನಡೆಸಿಕೊಳ್ಳಲಿಕ್ಕೆ ಮೈಸೂರು ಕೃಷ್ಣಮೂರ್ತಿ ಅವರು ನಮಗೆ ಬಂದಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದ ಜನಪದ ಗಾಯಕರು, ಒಳ್ಳೆಯ ಜನಪದ ಗಾಯಕರು. ಮತ್ತೆ ಡಾಕ್ಟರ್ PK ರಾಜಶೇಖರ್ ಅವರ ಆ ಹೊನ್ನಾರು ಜನಪದ ಗಾಯನ ತಂಡದ ಬಹಳ ಪ್ರಮುಖರಾಗಿರ್ಬೋದು. ಎಲ್ಲ ಭಾಗದಲ್ಲೂ ಕೂಡ ಅವರು ಮೈಸೂರು ಅರಮನೆ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಜನಪದ ಗಾಯನದ ಜೊತೆಗೆ ಒಳ್ಳೆಯ ಪ್ರಾಧ್ಯಾಪಕರು ಕೂಡ, ಅವರು ಒಳ್ಳೆಯ ಬರಹಗಾರರು ಕೂಡ, ಒಳ್ಳೆಯ ಮಾತುಗಾರರು, ಎಲ್ಲವೂ ಕೂಡ ಅವರೊಬ್ಬರಲ್ಲೇ ಎಲ್ಲವೂ ಕೂಡ ಘನೀಕರಿಸಿದೆ. ಅಂತ ಘನತೆವೆತ್ತಂತ ನಮ್ಮ ಮೈಸೂರು ಕೃಷ್ಣಮೂರ್ತಿರವರು ಈ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸವನ್ನು ನಡೆಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಒಕ್ಕೂಟದ ಪರವಾಗಿ, ಅಲ್ಲ ನಮ್ಮ ಪುಸ್ತಕ ಪ್ರಾಧಿಕಾರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಈಗಾಗಲೇ ಆರಂಭದಲ್ಲೇ ಮಾತನಾಡಿದ ಮಾನಸರ್ ಅವರು ಒಳ್ಳೆಯ ಕವಿಗಳು, ಒಳ್ಳೆಯ ಲೇಖಕರು, ಒಳ್ಳೆಯ ಮಾತುಗಾರರು, ಒಳ್ಳೆಯ ಸಂಘಟಕರು, ಎಲ್ಲವೂ ಕೂಡ ಮೇಳೈಸಿದ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವೂ ಕೂಡ ಅವ್ರನ್ನ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಹಲವಾರು ಆಲೋಚನೆಗಳನ್ನ ಇಟ್ಕೊಂಡು ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡ್ತಾ ಈ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ನಮ್ಮಂತ ಸಂಘಟಕರನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾನಸರ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಪುಟ್ಟಣ್ಣವರು ಮತ್ತೆ ಸುರೇಶ್ ಅವರ ಕುಟುಂಬದ ಪರವಾಗಿ ಮತ್ತು ಜಿಲ್ಲಾ ನಮ್ಮ ಜಾಗೃತಿ ಸಮಿತಿ ಪರವಾಗಿ ಅವ್ರಿಗೂ ಕೂಡ ಸ್ವಾಗತವನ್ನ, ಹಾಗೆ ನಮ್ಮ ದೇವರಾಜ್ ಚಿಕ್ಕಳ್ಳಿ ಅವ್ರಿಗೂ ಕೂಡ ನನ್ನ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇಲ್ಲಿ ಹಲವಾರು ಗಣ್ಯರು ಕವಿಗಳು ಕೂಡ, ನಮ್ಮ ಮೈನಾ ಲೋಕೇಶ್ ಅವರು ಬಂದಿದ್ದಾರೆ.
ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಹಳ ಪ್ರಮುಖವಾದ ಹುದ್ದೆಯನ್ನು ಅಲಂಕರಿಸಿದಂಥವರು, ಮತ್ತೆ ನಮ್ಮ ಜಿಲ್ಲಾ ಜಾಗೃತ ಸಮಿತಿಯ ಸದಸ್ಯರಾಗಿ ಕೂಡ ನಮ್ಮ ಜೊತೆಗಿರುವಂಥವರು. ಇಲ್ಲಿರುವಂತಹ ಎಲ್ಲರೂ ಕೂಡ ಎಲ್ಲರ ಹೆಸರನ್ನು ಕೂಡ ಹೇಳಬಹುದು. ಆದರೆ ಸಮಯದ ಕಾರಣದಿಂದಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಂದಿದ್ದೀರಿ. ನಿಮ್ಮಲ್ಲಿ ಒಂದಷ್ಟು ಪುಸ್ತಕ ಓದುವ ಪ್ರಜ್ಞೆಯನ್ನ ಮತ್ತೆ ಓದಿಸುವ ಪ್ರಜ್ಞೆ ನಿಮ್ಮಲ್ಲಿ ಒಂದಷ್ಟು ಉಂಟಾದ್ರೆ ನಮ್ಮ ಶ್ರಮ ಸಾರ್ಥಕ ಅನ್ನೋ ಮಾತನ್ನು ಹೇಳ್ತಾ ಇವತ್ತ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಪುಸ್ತಕದ ಬಗ್ಗೆ ಮತ್ತೆ ಶರಣ ಸಾಹಿತ್ಯದ ಬಗ್ಗೆ ಒಂದಷ್ಟು ಪ್ರಭಾವ ಬೀರುವಂತಹ ಕೆಲಸಗಳು ಈ ಕಾರ್ಯಕ್ರಮದ ಮೂಲಕ ಆಗಲಿ ಅಂತ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಪ್ರಾಧಿಕಾರದ ಪರವಾಗಿ ಬಹಳ ಪ್ರೀತಿಯಿಂದ ಗೌರವದಿಂದ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ನನ್ನ ಈ ಸ್ವಾಗತ ಮತ್ತು ಆಶಯ ಮಾತುಗಳಿಗೆ ಮುಕ್ತಾಯವನ್ನು ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಈವರೆಗೆ ಸುದೀರ್ಘವಾಗಿ ಎಲ್ಲರನ್ನ ಸ್ವಾಗತಿಸುತ್ತಾ ಆಶಯ ನುಡಿಗಳನ್ನು ಆಡಿದಂಥವರು ಎಂ ಚಂದ್ರಶೇಖರ್ ಅವರು. ಕನ್ನಡ ಸಾಹಿತ್ಯ ಪರಿಷತ್